ಅಯ್ಯೋ ಗೋವಿಂದನೇ ಇಲ್ವಲ್ಲ. ಅವ್ನು ನೋಡ್ದ ಅನ್ಕೊಂಡು ಬಂದೆ, ಗೋವಿಂದನೇ ಇಲ್ವಲ್ಲಪ್ಪ ಈಗ. ಏನು ಮಾಡೋದು? ಏ ಹುಡುಗ, ಏ ಪುಟ, ಏ ಬೈಲಿ. ಹಾಂ ಹೇಳಿ ಮೇಡಮ್, ಏನು ಬೇಕು ಮೇಡಮ್? ಇದು ಓನರ್ಗೆ ಎಲ್ಲಿದೆ? ಓನರು ಮನೆ ಊಟಕ್ಕೆ ಹೋಗಾರೆ. ಯಾಕೆ ಮೇಡಮ್? ಹಾಂ ಸ್ವಲ್ಪ ಬೇಕಾಗಿತ್ತು, ಅವ್ರಿಗೆ ಸ್ವಲ್ಪ ಮಾತಾಡಬೇಕಾಗಿತ್ತು ನಮ್ದಕ್ಕೆ, ಅದಕ್ಕೆ. ಅವರ ಈಗ ಊಟಕ್ಕೆ ಹೋಗಾರೆ ಮೇಡಮ್. ಏನು ಸಮಾಚಾರ ಮೇಡಮ್? ಏನಿಲ್ಲ, ಇಲ್ಲಿ ಕೆಲಸಕ್ಕೆ ಸಿಗುತ್ತಾ? ಸ್ವಲ್ಪ ನಮಗೆ ಕೆಲಸ ಬೇಕಾಗಿತ್ತು, ಅದಕ್ಕೆ ಸಿಗುತ್ತಾ ಅಂತ. ಇಲ್ಲ ಮೇಡಮ್, ನಾವೇ 3 ಜನ ಇವಿ, ನಮಗೆ ಕೆಲಸ ಇಲ್ಲ. ಈಗೆಲ್ಲ ವ್ಯಾಪಾರ ಡಲ್ ಆಗ್ಬಿಟ್ಟದೆ, ಯಾರನ್ನೂ ಕೆಲಸ ತಗೋತಿಲ್ಲ. ಅದರಲ್ಲಂತೂ ಹೆಂಗಸ್ರು ಕೆಲಸ ತಗೊಳಕಿಲ್ಲ. ಇಲ್ಲಕ್ಕಂತೂ ಹೋಗ್ರಿ. ಇಲ್ಲಿ ಹೌದಾ? ಓನರ್ ಬಂದು ನಾನು ಕೇಳ್ಕೊಂಡು ಹೋಗ್ತೀನಿ. ಎಷ್ಟೊತ್ತಿಗೆ ಬರ್ತಾರೆ? ಎಷ್ಟೊತ್ತಿಗೆ ಬಂದಾರೋ ನಮ್ಗೆ ಹೇಳಾರ ಅವರು, ಅದು ಎಷ್ಟೊತ್ತಿಗೆ ಬಂದಾರೋ ಗೊತ್ತಿಲ್ಲ. ನಿಮ್ದಕ್ಕೆ ಸ್ವಲ್ಪ ಫೋನ್ ಮಾಡ್ತೀರಿ, ನಾವು ಅವ್ರ ಜೊತೆಗೆ ಮಾತಾಡಬೇಕು, ಸ್ವಲ್ಪ ಮಾತಾಡ್ಕೊಂಡು ಹೋಗ್ತೀವಿ. ಅವ್ರು ಊಟಕ್ಕೆ ಈಗ ಹೋಗಾರೆ, ಫೋನ್ ಮಾಡಿದ್ರೆ ಬೈತಾರೆ ನಮಗೆ. ನಾವೆಲ್ಲ ಫೋನ್ಗೆ ಮಾಡೋಕ್ಕಾಯ್ಕಿಲ್ಲ. ಹೋಗಿ. ಅಯ್ಯೋ ನಿಮ್ದಕ್ಕೆ ಹಂಗೆ ಅನ್ಬೇಡಿ ಆಯಿತಾ, ನಮ್ಮದು ಮನೇಲಿ ತುಂಬ ಕಷ್ಟ ಇದೆ. ಏನಿಲ್ಲ, ಕೆಲಸ ಕೊಡ್ದವ್ರು ಸಿಕ್ಕಿಲ್ಲ, ಒಂದ್ಸಲ ಮಾತಾಡ್ಕೊಂಡು ಹೋಗ್ತೀನಿ. ಕೆಲಸ ಕೊಡ್ಲಿಲ್ಲ ಅಂದರೆ ಸುಮ್ಮನೆ ಮಾತಾಡ್ದಾರೇನು ಮೇಡಮ್? ನೀವು ಸರಿ ಬಿಡಿ, ಟೈಮ್ ವೇಸ್ಟ್ ಮಾಡೋಕ್ಕೆ. ನಾಳೆ ಫೋನ್ ಮಾಡಿದ್ರು ಬೈತಾರೆ. ಇಲ್ಲ ಮೇಡಮ್, ನಾನು ಫೋನ್ಗೆ ಮಾಡೋಕ್ಕಾಯ್ಕಿಲ್ಲ, ಅವ್ರ ಮನೆಗೆ ಹೋಗೋ ಸಮಯದಲ್ಲಿ ಫೋನ್ ಮಾಡೋಂಗಿಲ್ಲ ನಾವು. ಅಯ್ಯೋ ಹಾಗೆ ಅನ್ಬೇಡಿಯಪ್ಪ, ನನ್ನ ಕಷ್ಟ ನೀವು ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ಅವ್ರ ಜೊತೆ ಮಾತಾಡ್ಕೊಂಡು ನಾನು ಹೋಗ್ತೀನಿ. ನನಗೆ ಇಂಪಾರ್ಟೆಂಟ್ ಇದೆ, ಕೆಲಸ ತುಂಬ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಹೇಳ್ತಾ ಇರೋದು. ನಿಮ್ದಕ್ಕೆ ಒಂಚೂರು ಫೋನ್ ಮಾಡಿಕೊಡು ಪ್ಲೀಸ್. ಅಯ್ಯೋ ಇವ್ರದೊಳೆ ಆಯಿತು, ತಡ್ರಿ ಮಾಡ್ತೀನಿ. ಮೀನಾಕ್ಷಿ, ಮೀನಾಕ್ಷಿ, ಓರಿ ಅಡುಗೆ ಆಯ್ತಾ? ಆಗದೆ ಏನೋ ಸ್ವಲ್ಪ ಸಾಂಬಾರು ಆಯಿತು, ಅನ್ನ ಕೂಗ್ತದೆ. ಇವತ್ತು ಯಾಕೋ ಭಾಳ ಹೊಟ್ಟೆ ಸಿಕ್ತಿತ್ತು ಕಲೆ. ಅಲ್ಲ ಕಲೆ, ನೀವು ಸಾರ ಥರಪ್ಪ ಅಂಗಡಿ ತಗ ಬಂದು ಕರೆಕ್ಟಾಗಿ ಬಂದಿದ್ದೆ. ಅಲ್ಲ ಬಡ್ಡಿದಂಗೆ ಎಷ್ಟು ದೂರ ಅಂಕಾರ ಇರ್ಬೋದು ಹೇಳು. ಏನೋ ಚಿನ್ನು ಹೋಯ್ತೀನಿ ಅಂದಿದ್ದಲ್ಲ, ಹೋಗಿದ್ಲಾ? ಏನು ಹೇಳ್ನೇರ ನೀನು ಅದ್ರ ಬಗ್ಗೆ? ಅಯ್ಯೋ ಅದೇನೋ ಕಣಕಂದ್ರೆ ರಿಪೋರ್ಟ್ನ ತೆಗಿಯಕಾಗಿಲ್ವಂತೆ ಅವಳಿಗೆ, ಹಂಗೆ ಅಂತವಳೆ. ಮತ್ತೆ ಯಾಕೆ ಬರೋಕೆ ಹೋದ್ಲು? ಉಳ್ಕೋಬೇಕಾಗಿತ್ತು. ಅಯ್ಯೋ ಇವಳು ಸೋಬಿತ್ತು, ಯಾಕೋ ಮೈ ಜ್ವರ ಬಂದಂಗೆ ಆಗ್ಬಿಟ್ಟಿತ್ತು, ಅದಕ್ಕೆ ಹಂಗೆ ಬಂದ್ಬಿಟ್ಲು. ಇಲ್ಲ ಅಡುಗೆ ಗಿಡ್ಗೆ ಮಾಡ್ಕೊಡ್ಬೇಕಲ್ಲ ಅಂದ್ಬಿಟ್ಟು. ಜ್ವರ ಬಂದಿದ್ದಾವ? ಯಾಕೆ ಹಾಸ್ಪಿಟ್ಲ್ಗಾರು ಹೋಗೋಣ? ಅವತ್ತೇ ಹೋಗ್ಬಿಟ್ಟು ಬಂದು ಈಗ ಹುಷಾರಾಗ ಅವಳೆ. ಅದೇನು ಹಣೆ ಬರವ ಏನೋ ಒಂದು ಗೊತ್ತಾಯ್ತಿಲ್ಲ ಅಂತ ಹೋಗವತ್ತಾಗೆ, ತಲೆ ಕೆಟ್ಟೋದಂಗೆ ಆಯ್ತೊತ್ತಾಗೆ. ಹಲೋ ಅಣ್ಣ, ಎಲ್ಲಿದ್ದೀರಿ? ಮನೇಲಿ ಕಣಪ್ಪ. ಯಾಕಪ್ಪ ಈಗ ತಾನೇ ಬಂದೀನಿ, ನಾಳೆ ಫೋನ್ ಮಾಡಿದ್ದಿಲ್ಲಪ್ಪ. ಅಯ್ಯೋ ಅಣ್ಣ, ನಾನು ಮಾಡೋಕ್ಕಿಲ್ಲ ಅಂದೆ. ಇಲ್ಲಿ ಯಾರೋ ಅವರು ಮುಸ್ಲಿಂ ಹೆಂಗಸು ಬಂದ್ಬಿಟ್ಟು ಇದು ಕೆಲಸ ಕೇಳ್ಕೊ ಬಂದವ್ರೆ. ಅವ್ರು ನಿಮ್ಮ ಜೊತೆ ಮಾತಾಡ್ಬೇಕಂತೆ, ಅದಕ್ಕೆ ಮಾಡಿ ಫೋನ ಅಂತ ಅಂದರು, ಅದಕ್ಕೆ ಹೆಂಗೆ ಮಾಡಿದೆ. ನಾನು ಈಗ ಏನು ಮಾತಾಡ್ಬೇಕಂತವ್ರು? ಕೊಡು. ಹಾಂ ಕೊಡ್ತೀನಿ, ತಗೊಳ್ಳಿ. ಇಲ್ಲ ನಾನು ಫೋನಲ್ಲಿ ಮಾತಾಡಲ್ಲ, ಅವ್ರನ್ನ ಇಲ್ಲಿಗೆ ಬರೋಕ್ಕೆ ಹೇಳಿ ಅಣ್ಣ. ಅಯ್ಯೋ ಅವ್ರ ಜೊತೆ ಇಲ್ಲೇ ನಾನು ಮಾತಾಡ್ತೀನಿ, ತುಂಬ ಇಂಪಾರ್ಟೆಂಟ್ಗೆ ಇದೆ ಈ ವಿಷಯ. ಪ್ಲೀಸ್ ಅಣ್ಣ, ನಮ್ಮದಕ್ಕೆ ತುಂಬ ಕಷ್ಟ ಇದೆ, ನಾನು ಅದ್ರ ಬಗ್ಗೆ ಮಾತಾಡಬೇಕು. ಅಣ್ಣ ಅವ್ರು ಇಲ್ಲೇ ಬರಗಂಟ ಕಾದಾರೇನೋ, ಕಾಯಿಲೆ ಬಿಡೋಣ, ಫೋನ್ ಇಸ್ಕತೆಲ್ಲ, ಇಲ್ಲೇ ಬಂದ್ಮೇಲೆ ಮಾತಾಡ್ತೀವಿ ಅಂತಾರೆ. ಸರಿರಪ್ಪ, ಬರ್ತೀನಿ. ಮೀನಾಕ್ಷಿ, ಏನ್ರಿ? ಅಂಗಡಿ ತಗೊಟ್ಟು ಬರ್ತೀನಿ, ಮಾಡ್ತಿರೋದೇನು? ಏನೊಂದು 5 ನಿಮಿಷ ಆಯ್ತು, ಬನ್ನಿ ತಗೆ, ಊಟ ಮಾಡ್ಕೊಂಡೆ ಹೋಗಿರಂತೆ. ಇಲ್ಲ ಕಂಡು ಬರ್ತೀನಿ, ಸುಮ್ಕಿರು. ಸರಿ ರೀ, ಆಯಿತು. ಯಾರು ನೀವು? ಏನಾಗಬೇಕಾಗಿತ್ತು ಮೇಡಮ್? ಸರ್, ನನ್ನ ಹೆಸರು ಸಲ್ಮಾನ್ ಅಂತ. ನಮ್ಮದಕ್ಕೆ ನಿಮ್ಮಿಂದ ತುಂಬ ಸಹಾಯ ಆಗಬೇಕು ಸರ್. ಏನಮ್ಮ, ಏನು ಸಹಾಯ ಆಗಬೇಕು? ಸರ್, ನಮ್ಮದಕ್ಕೆ ಮನೇಲಿ ತುಂಬ ಕಷ್ಟ ಇದೆ ಸರ್, ನಿಮ್ಮ ಅಂಗಡಿಲಿ ನನಗೆ ಒಂದು ಕೆಲಸ ಕೊಡ್ತೀರಾ? ಬೇಜಾರು ಮಾಡ್ಕೊಬಿಡಿ ಮೇಡಮ್, ಇಲ್ಲೆಲ್ಲ ಕೆಲಸ ಇಲ್ಲ ಬಿಡಿ. ನಾವು ಹುಡುಗರು 3 ಹುಡುಗರು ಅವ್ರೆ, ಅವ್ರಿಗೆ ಕೆಲಸ ಇಲ್ಲ, ಈಗೆಲ್ಲ ಡೆಲ್ ಆಗ್ಬಿಟ್ಟಿದೆ ವ್ಯಾಪಾರ. ಏನಾರು ಇದ್ದರೆ ಫೋನ್ ನಂಬರ್ ಇಸ್ಕೊಂಡೋಗಿ, ಅಂಗಡಿ ನಂಬರ ಫೋನ್ ಮಾಡಿ ನಾನು ನೋಡೋದ ಒಂದು ತಿಂಗಳು. ಏನಾರು ಕೆಲಸ ಏನಾರು ಇದ್ದರೆ ಮಾಡ್ತೀನಿ. 3 ಅಂಗಡಿ ಇವೆ ನಮ್ಮವು, 3 ಅಂಗಡಿಲಿ ಯಾವ್ದಾರು ಅವಶ್ಯಕತೆ ಇದ್ದರೆ, ನಾವು ಲೇಡೀಸ್ ಎಲ್ಲ ಇಲ್ಲಿ ಗಂಟನೂ ಆ ಲೇಡೀಸ್ನ ಹಾಕೊಂಡಿದ್ದ ಅಂಗಡಿಗೆ, ಬರೀ ಜೆಂಟ್ಸ್ ಹುಡುಗರು ಮಾತ್ರ ಕೆಲಸ ಮಾಡೋದು. ಏನಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಅಂಗಡಿ ನಂಬರ್ ಇಸ್ಕೊಂಡೋಗಿ ಫೋನ್ ಮಾಡಿ, ಹಂಗೆ ನೋಡೋದ. ಏನಾದ್ರು ಕೆಲಸ ಇದ್ರೆ ನಾನು ಫೋನ್ ಮಾಡ್ತೀನಿ. ನಿಮಗೆ ಎಷ್ಟು ಟ್ಯಾಂಕ್ಸ್ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬ ಟ್ಯಾಂಕ್ಸ್. ಮನೇಲಿ ತುಂಬ ತೊಂದರೆ ಇದೆ ಸರ್, ತುಂಬ ಪ್ರಾಬ್ಲಮ್ ಇದೆ ನಮ್ಮ ಮನೆಯಲ್ಲಿ. ನಮ್ಮದಕ್ಕೆ ಅಕ್ಕ ತಂಗಿಯರು ಎಲ್ಲ 5-6 ಜನ ಇದ್ದಾರೆ, ನಮ್ಮದಕ್ಕೂ ಸೇರಿ 7 ಜನ ಅಕ್ಕ ತಂಗಿಯರು. ನಮ್ಮ ಅಪ್ಪನಿಗೆ ಜವಾಬ್ದಾರಿ ಇಲ್ಲ, ನಮ್ಮಮ್ಮ ಪಾಪ ಕೆಲಸಕ್ಕೆ ಹೋಗಲ್ಲ, ಮನೇಲಿ ಅಡುಗೆ ಮಾಡಿ ಸುಸ್ತಾಗ್ತಾರೆ. ನಮ್ಮದಕ್ಕೆ ಅಕ್ಕಂದಿರು ಕೂಡ ಕೆಲಸಕ್ಕೆ ಹೋಗ್ತಾರೆ. ಒಬ್ಳು ಮದುವೆ ಬೇರೆ ಮಾಡಬೇಕು, ಅದಕ್ಕೆ ತುಂಬ ಕಷ್ಟ ಆಗಿದೆ ಸರ್. ನೀವೊಂದು ನಮ್ಮದಕ್ಕೆ ಕೆಲಸ ಕೊಟ್ಟರೆ ಈ ಋಣ ನಿಮ್ಮದು ಈ ಜನ್ಮಕ್ಕೆ ಮರೆಯಲ್ಲ ಸರ್. ಕೆಲಸ ಇದ್ರೆ ಕೊಡೋಕ್ಕೇನು? ಕೆಲಸ ಇಲ್ವಲ್ಲ, ಕೆಲಸ ಇದ್ರೆ ಕೊಡೋನು. ಅದೇ ಈಗ ನಂಬರ್ ಇಸ್ಕೊಂಡೋಗಿ ನೀವು ನಿಮ್ಮ ನಂಬರ್ನು ನಮ್ಮ ಹುಡುಗನ ಕೊಟ್ಟಿರಿ, ಬರ್ದು ಮಡಿಗಿರ್ತಾನೆ. ಏನಾರು ಆ ಥರ ಕೆಲಸ ಇದ್ದರೆ ಫೋನ್ ಮಾಡ್ತೀವಿ.
ಕೆಲಸ ಈಗ ಅವಶ್ಯಕತೆ ಎಲ್ಲ ಡೆಲ್ಲ ಹೋಯ್ತದೆ, ಬಿಸ್ನೆಸ್ ಡೆಲ್ ಆಯ್ತದೆ. ಈ ಕೆಲ್ಸಕ್ಕೆ ತಗೊಬಿಟ್ಟು ನಾವು ಆಯ್ಕಿಲ್ಲ, ನಮ್ಮ ಪ್ರಾಬ್ಲಮ್ ಆಯ್ತದೆ. ನಮ್ಗೆ ಗೊತ್ತಿರೋಲ್ಲ ಅಂಗಡಿಗಳು ಅವೇ, ಬೇರೆ ಕಡೆ ಮಾಡೋದಿದ್ರೆ ಬೇಕಾದ್ರೆ ಹೇಳಿ. ಅಯ್ಯೋ ಇಲ್ಲ ಸರ್, ನಮ್ದಕ್ಕೆ ಬೇರೆ ಕಡೆ ಎಲ್ಲ ಹೋಗಲ್ಲ ಸರ್. ಬೇರೆ ಇವತ್ತು ಪ್ರಪಂಚ ಸರಿ ಇಲ್ಲ. ನಿಮ್ಮನ್ನ ನೋಡಿದ್ರೆ ತುಂಬ ಒಳ್ಳೆಯವ್ರ ಥರ ಕಾಣ್ತೀರಾ. ನನಗೆ ನಿಮ್ಮಂತವೇ ಇಲ್ಲೇ ಕೆಲಸ ಕೊಡಿ. ಸರಿ ಸರಿ ಆಯಿತು, ನೋಡೋದ ಮುಂದಿನ ತಿಂಗಳು ಯಾರು ಕೆಲಸ ಬಿಟ್ಟು ಹೋದ್ರೆ ಆ ಜಾಗಕ್ಕೆ ನಿಮ್ಮ ಸೇರಿಸ್ಕೊತೀನಿ. ಫೋನ್ ನಂಬರ್ ನಿಮ್ದು ನಮ್ಮ ಹುಡುಗನ ಕೊಡಿ, ನಮ್ಮ ಅಂಗಡಿ ನಂಬರ್ ಇಸ್ಕೊಂಡೋಗಿ. ಸರ್ ನಿಮ್ದಕ್ಕೆ ನಂಬರ್ ಕೊಡಿ ಸರ್. ಇಲ್ಲ ನಾನು ಫೋನ್ ಬಳಸಕ್ಕಿಲ್ಲಂತೆ, ಅಂಗಡಿ ನಂಬರ್ ಇಸ್ಕೊಂಡೋಗಿ. ಮಗ ನಮ್ಮ ಅಂಗಡಿ ನಂಬರ್ ಬರ್ಕೊಡು, ಹಂಗೆ ಅವ್ರ ನಂಬರ್ ನೀನು ಬರ್ಸಿಸ್ಕಲ್ಲ. ಹಾಂ ಸರಿ ಅಣ್ಣ ಆಯಿತು. ಹೇಳಿ ಮೇಡಮ್ ನಂಬರ್ನ. 666688 ನಮ್ಮ ನಂಬರ್ ಬರ್ಕೊಳ್ಳಿ, 8899 ಸರಿ ಮೇಡಮ್ ಆಯಿತು. ಏನಾದ್ರು ಕೆಲಸ ಇದ್ರೆ ನಾವು ಫೋನ್ ಮಾಡ್ತೀವಿ ಬಿಡಿ ಮೇಡಮ್. ಖಂಡಿತವಾಗ್ಲೂ ನಿಮ್ದಕ್ಕೆ ಫೋನ್ ಮಾಡಿ ನಮ್ದಕ್ಕೆ ಕಾಯ್ತಾ ಇರ್ತದೆ. ನಮ್ದಕ್ಕೆ ಹೊಡ್ತೀವಿ. ಧನ್ಯವಾದಗಳು ಸರ್. ಆಯ್ತು ಆಯ್ತು ಮೇಡಮ್, ಏನಾದ್ರು ಇದ್ರೆ ಫೋನ್ ಮಾಡ್ತೀನಿ. ಏನಣ್ಣ ಏನವ ಅಕ್ಕ ನಿಮ್ಮ ಫೋನ್ ನಂಬರ್ನ ಕೇಳ್ತಿತ್ತು? ಏನು ಸಮಾಚಾರ? ಎಲ್ಲ ಹೊಡೆದ್ರೆ ಮಕ್ಕ ಸೇರಿಸಿ ಏನು ಸಮಾಚಾರ ಅಂದ್ರೆ ನಾನೇಂತ ಹೇಳನೆ, ನೀನು ತಾನೇ ಫೋನ್ ಮಾಡ್ಕೊಂಡಿದ್ದು ಯಾರೋ ಬಂದವ್ರೆ ಬಾ ಅಂತವ, ಮಾಡೋದು ಮಾಡ್ಬಿಟ್ಟು ಈಗ ನಾನು ಕೇಳ್ತಾನೆ, ನನ್ಗೆ ಗೊತ್ತಿಲ್ಲ ಯಾರು ಅಂತವ. ಅಲ್ಲ ಕಣ, ಏನು ಅಷ್ಟೊಂದು ಕ್ಲೋಸ್ ಆಗಿ ಪಾಪ ಭಾಳ ಮಾತಾಡೋರ್ಲಕ್ಕೆ. ಹಲೋ ವಾ ಪಾಪಂಗೆಲ್ಲ ಮಾತಾಡ್ಬಿಡ್ತು ಕಣಪ್ಪ. ಇವತ್ತು ಜೀವನ ಮಾಡೋದು ಭಾಳ ಕಷ್ಟಕ್ಕಲ್ಲ. ಈಗ ಏನಂದ್ರು ಅವರು 7 ಜನ ಹೆಣ್ಮಕ್ಳು ಅಂದರು, 7 ಜನ ಜೀವನ ಮಾಡಬೇಕು. ಅಪ್ಪ ಸರಿಯಿಲ್ಲ ಅಂದಾಗ ಅವ್ರಿಗೆ ಎಷ್ಟು ಕಷ್ಟ ಇರ್ತದೆ ಹೇಳು. ಕಷ್ಟ ಇದೆ ಕಣಪ್ಪ, ನಿನ್ಗೆ ಗೊತ್ತಿಲ್ಲ. ಪ್ರಪಂಚದಲ್ಲಿ ಒಂದೊಂದು ತುತ್ತು ಅನ್ನಗೂ ಕಷ್ಟಪಡ್ತಾರೆ ಕಲ. ಹಂಗೆಲ್ಲ ಮಾತಾಡೋಕೆ ಹೋಗ್ಬಿಡೋದು ಒಬ್ರ ಬಗ್ಗೆ ಇನ್ನೊಬ್ರ ಬಗ್ಗೆ ಹೊಡೆದ್ಬಿಡ್ತೀನಿ ನಾನು. ಏನೋ ಕಷ್ಟ ಅಂತ ಕೇಳಿದ್ರಲ್ಲ ಅಂದ್ಬಿಟ್ಟು ನಾನು ಇಸ್ಕೊಂಡು ಅಂತ ನಂಬರ ಇಲ್ಲ, ನನ್ನ ನಂಬರ್ ಕೊಟ್ಟು ನಾನು ಕೇಳಿದ್ದು, ನಾನು ಫೋನೇ ಬಳಸೋಕ್ಕಿಲ್ಲ ಅಂದಿಲ್ವಾ. ಹಂಗೆಲ್ಲ ಮಾತಾಡೋಕೆ ಹೋಗ್ಬಾರ್ದು ಚೀಪಾಗಿ. ಯೋಡ ಬೇಜಾರು ಮಾಡ್ಕೊಬೇಡ ಗೋವಿಂದಣ್ಣ. ಸುಮ್ಮ ತಮ್ಮ ಸಿಗಂಗಂದೆ ಅಷ್ಟೇ. ನೀನು ಹಿಂಗೆ ಬೇಜಾರಾಯ್ತೀರ ನನಗೆ ಅಂತಾನೆ ಐತಿತ್ತಿಲ್ಲ. ಏನೋ ನಮ್ಮ ಅಣ್ಣ ಅಂತ ಅಲ್ವಾ ರೇಗಿಸಿದ್ದು ನಾನು. ಸರಿ ಸರಿ ಬಿಡ್ಲ ಆಯಿತು. ಇದು ನಿನ್ನ ತಂಗಿ ಎಮ್ಗೆ ಅದೇನೋ ಗಂಡರು ಬರ್ತಾರೆ ಅಂದ್ರಲ್ಲ, ಬಂದಿದ್ರಾ? ಬಂದಿರೋ ಕಣ. ಹುಡುಗ ಏನೋ ಇದಕ್ಕೆ ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಅಂತೆ. ಮನೆ ಕಡೆನೂ ಒಂದು 2.5 ಎಕರೆ ಜಮೀನು, ಎಲ್ಲ ತಾರಸಿ ಮನೆ ಎಲ್ಲ ಅದೇ ಕಣ. ಆದರೆ ಏನು ಮಾಡೋದು, ನಮ್ತವೇ ಬಂಡವಾಳ ಇಲ್ವಲ್ಲಣ್ಣ. ಅವರು ಏನು ಬೇಡ, ಮುಂದೆ ಮದುವೆನಾರು ಮಾಡಿಕೊಡಿ ಅಂತ ಅಂತವ್ರೆ ಅಣ್ಣ. ವಾರೆ ಜುಮ್ಕಿ ಮಾಡಿಸ್ಬಿಟ್ಟು ಮದುವೆ ಮಾಡಿ ಅಂತ. ನಿಮಗೆ ಗೊತ್ತಲ್ಲಣ್ಣ ಇವತ್ತೊಂದು ರೈಟಲ್ಲಿ ಚಿನ್ನ ಎಷ್ಟು ರೈಟ್ ಆಗದೆ ಅಂತ. ನಮ್ತವು ನೋಡಿದ್ರೆ ದುಡ್ಡೇ ಇಲ್ಲ. ಅದಕ್ಕೆ ಹೆಂಗೆ ಮಾಡೋದು ಅಂತ ಅವ್ವ ಅಥವಾ ಕ್ಯಾನ್ಸಲೇ ಮಾಡೋದ ಈ ಸತಿ ಅಂತ ಅಂತದೆ. ನೋಡು, ಗಂಡು ಮನೆಗೆಲ್ಲ ಹೋಗಿ ಮನೆ ಮಟ್ಟಕ್ಕಿಂತವ ಗಂಡನ ಗುಣ ನೋಡು. ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಕಲ ಮಗ. ಮಾತ್ರ ಈ ಟಿ ವಿ ನೋಡಿದ್ರೆ ಗಾಬರಿನೇ ಆಯ್ತದೆ ಆಯ್ತಾ. ನೀನು ಮೊದಲು ಗುಣಮನ ನೋಡು. ಆಸ್ತಿ ಮನೆ ಅವೆಲ್ಲ ಬಿಟ್ಟಾಕು. ಆಸ್ತಿ ಮನೆಯಿಂದ ನೆಮ್ಮದಿ ಸಿಗಕ್ಕಿಲ್ಲ. ಗಂಡ ಹೆಂಡತಿ ನೆಮ್ಮದಿಯಾಗಿ ಜೀವನ ಮಾಡಿದಾಗಲೇ ನೆಮ್ಮದಿ ಸಿಗೋದು. ಹುಡುಗನು ಭಾಳ ಒಳ್ಳೆಯವ್ರಂತೆ ಕಣ. ವಿಚಾರಿಸ್ದೆ ನನ್ನ ಫ್ರೆಂಡ್ಗಳೆಲ್ಲನೂ, ಅವ್ರಿಗೂ ನನ್ನ ಫ್ರೆಂಡ್ಗಳು ಅವರೇ ಅವ್ರ ಊರಿಂದ ಕಾಲೇಜಿಗೆ ಬರ್ತಿದ್ರು. ಅವರೆಲ್ಲರನ್ನೂ ವಿಚಾರಿಸ್ದೆ, ಭಾಳ ಒಳ್ಳೆಯವರು, ಸಖತ್ ಒಳ್ಳೆಯ ಜನ ಅವರು. ಯಾರು ಸುದ್ದಿಗೂ ಹೋಯ್ಕಿಲ್ಲ. ಅವ್ರ ಕೆಲಸ ಎಷ್ಟು ಅವ್ರದ್ದೆಷ್ಟು ಅಷ್ಟೇ ಅಂತ ಹಂಗಂತಿತ್ತು ಕಣ್ಣ ಗೋವಿಂದಣ್ಣ. ಒಳ್ಳೆ ಹುಡುಗನು ಒಳ್ಳೆನೇ ಕಾರಣ. ನಮ್ಮ ತವೇ ಬಂಡವಾಳ ಇಲ್ಲ ಕಾರಣ. ಸರಿ ಆಯಿತು, ಹೆಂಗಾರು ಮಾಡೋಕ್ಕಾಯ್ತದೆ. ಒಂದು ಕೆಲಸ ಮಾಡು, ನೋಡಿ ಒಪ್ಪಿಗೆ ಆದರೆ ನನಗೆ ಹೇಳು ನೀನು. ಅದೇನೋ ಸಾಲ ಗೀಲ ನಾನು ಕೊಡ್ತೀನಿ, ಬಡ್ಡಿ ಬೇಡ. ಅಸ್ಲ ನಿನ್ನ ಸಂಬಳದಲ್ಲೂ ಇಷ್ಟು ಅಂತ ನಾನು ಇಟ್ಕೊತೀನಿ. ಓಲ ಮಾಡೋಲ್ಲ, ನಿನ್ನ ತಂಗಿ ನನಗೂ ತಂಗಿ ಇದ್ದಂಗಲ್ವ. ಅಣ್ಣ ಹೆಂಗಂದಣ್ಣ ಈ ಮಾತು ಕೇಳಿ ನನಗೆ ಭಾಳ ಸಂತೋಷ ಆಯಿತು ಕಣ. ಎಲ್ಲರೂ ಗೋವಿಂದ ಅಂಗಡಿಗೆ ಸೇರ್ಕೊಂಡಿದ್ದೆ, ಅವನು ಏನು ಮಾಡಿದನು, ನಿಮಗೆ ಏನು ಮಾಡಿದನು, ಬಿಟ್ಬಿಡ್ಲ ಅಂತ ಅಂದರು. 5-6 ವರ್ಷದಿಂದ ನೀನು ಅಂಗಡಿಲಿ ಮಾಡಿದ್ಕೆ ಇವತ್ತು ನಮ್ಮ ಮನೆಯಲ್ಲಿ ಹೆಂಗೋ ನಿಮ್ಮದೇ ಅನ್ನ ಉಣ್ಕೊಂಡಿವಿ. ಇವತ್ತು ಈ ಸಹಾಯ ಮಾಡ್ತೀನಿ ಅಂತ ನನಗೆ ನಿಜಕ್ಕೂ ನಿನ್ನ ಬಾಯಲ್ಲಿ ನೀನು ಮಾಡಿದ್ರೆ ಸಿಕ್ಕಿಲ್ಲ ಕಣ. ಇದೊಂದು ಮಾತು ಗೊತ್ತಲ್ಲ, ನನಗೆ ಭಾಳ ಸಂತೋಷ ಆಯಿತು. ಅಯ್ಯೇ ಸುಂಪುತ್ಕಲ್ಲ ಹೇಳ್ಬೇಡ. ಇದಕ್ಕೆ ಯಾಕ್ಲತ್ತಿ ಮಗ, 5-6 ವರ್ಷದಿಂದ ನಮ್ಮ ಅಂಗಡಿಲೇ ಕೆಲಸ ಮಾಡಿದ್ದಿ. ತಲೆಗೆಡ್ಸ್ಕೊಬೇಡ, ಬಡ್ಡಿ ಬೇಡಕಲ್ಲ ಸರಿಯಾ. ನಿನ್ಗೆ ಅದೆಷ್ಟು ನಿನ್ಗೆ ಬೇಕು ನಾನು ದುಡ್ಡ ಕೊಡ್ತೀನಿ, ತಿಂಗ್ಳಿಗೆ ಇಷ್ಟಿಷ್ಟು ಅಂತ ನೀನು ಸಂಬಳದಲ್ಲಿ ಕಟ್ ಮಾಡ್ಕೊತೀನಿ ಸರಿಯಪ್ಪ. ಸಾಲನೂ ತಿರೋಯ್ತದೆ, ಇದು ನಿನ್ನ ತಂಗಿ ಮದುವೆನೂ ಆಯ್ತದೆ. ಸರಿ ಕಣ, ಅಷ್ಟು ಮಾಡ್ಬಿಡೋಣ. ಸಂಬಳನೇ ಕೊಡ್ಬೇಡ ಕಣ, ನಾನು ಬರೋ ಸಂಬಳನ ಇಟ್ಕೊಳ್ಬೇಕಾರೆ. ಯಾಕಂಗಂದಿಯಪ್ಪ? ಬರೋ ಸಂಬಳ ಇಟ್ಕೊಬಿಟ್ಟು ಮನೇಲಿ ಏನು ಉಂಡಿರಲ್ಲ. ನಮ್ಮ ಅವ್ವನೂ ಕೆಲ್ಸಕ್ಕೆ ಹೋಯ್ತದೆ ಗಾರ್ಮೆಂಟ್ಸ್ಗೆ. ಹೆಂಗೋ ನಾವು ಜೀವನ ಮಾಡ್ಕೊತೀವಿ ಕಣ. ಇದು ಒಂದು ನನ್ನ ತಂಗಿ ಒಬ್ಬ ಮದುವೆ ಮಾಡ್ಬೇಕು ಅಷ್ಟೇ ಕಣ. ಆಯ್ತು ಆಯ್ತು ಹೊಳ್ಬೇಡ, ಸುಮ್ಕಿರಪ್ಪ, ಸುಮ್ಮನಿಲ್ಲಲ್ಲ. ಆಯಿತು ಓಲಾ, ಅದೇನು ನೋಡೋಗಿಲ್ಲ ಒಳ್ಳೆಯರಾದ್ರೆ. ಅಣ್ಣ ನೀನು ಬಣ್ಣ ಗಂಡು ಮನೆ ನೋಡಕ್ಕೆ ಹೋಗದ? ಯಾವಾಗ ಹೋದಿರಿ? ನೀನು ಇಬ್ರು ಹೋಗ್ಬಿಟ್ಟು ಬರೋದ ಬಣ್ಣ. ನಿನ್ಗೆ ಸಮಾಧಾನ ಆದ್ಮೇಲೆ ನೋಡಕ್ಕಾಯ್ತದೆ. ಸರಿ ಆಯ್ತು ಹೋಗಪ್ಪ, ಹೋಗು. ಹೋಗಾಯ್ತದೆ, ಭಾನುವಾರ ಹೋಗದ ಓಲಾ. ಸರಿ ಕಣ ಆಯ್ತು. ನಿಜಕ್ಕೂ ಈ ಸುದ್ದಿಯ ನಮ್ಮ ಅವ್ವ ಕೇಳಿದ್ರೆ ಒಸಿ ಖುಷಿ ಪಡಕ್ಕಿಲ್ಲ ಕಣ ಮಾತ್ರ. ಆಯ್ತು ಹೋಗಪ್ಪ, ಹೋಗು.
ತಲೆಗೆಡ್ಸ್ಕೊಬೇಡ. ಹೋಗು, ನಾನು ಸಹಾಯ ಮಾಡ್ತೀನಿ. ಸರಿ ಕಣಣ್ಣ ಆಯಿತು. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಪಾಪ ನಮ್ಮ ಅಂಗಡಿಲಿ 5-6 ವರ್ಷದಿಂದ ಕೆಲಸ ಮಾಡೋನೆ. ಇವತ್ತು ಅವಳು ತಂಗಿ ಮದುವೆ ಮಾಡೋಕ್ಕೆ ಪರದಾಡ್ಬೇಕಾ? ನಮ್ಮ ಕೈಲಿ ಆದಷ್ಟ ಈಗ ನಾವೇನು ಪುಕ್ಸಾಟ ಕೊಡೋದು ಬೇಡ. ಬಡ್ಡಿ ಇಲ್ದೇ ದುಡ್ಡು ಕೊಟ್ಟರು ಅದು ಒಂಥರ ಸಹಾಯನೇ ತಾನೆ. ಅವ್ನ ಸಂಬಳದಲ್ಲಿ ಅಷ್ಟೋ ಇಷ್ಟೋ ಹಿಡ್ಕೊಂಡು ಮಿಕ್ಕಿದ ಸಂಬಳ ಅವ್ನು ಕೊಡ್ತೀನಿ, ತೀರಿಸ್ತಿ. 5 ವರ್ಷ ಅಲ್ಲದೆ 6 ವರ್ಷಕ್ಕೆ ತೀರಿಸ್ಲಿ. ಅದು ಎಷ್ಟಾಯ್ತದೆ ಲೆಕ್ಕ ಹಾಕೋ ಮಡಿಕೊಳ್ಳೋದು. ಪಾಪ ಹೆಂಗೋ ಚೆನ್ನಾಗಿ ಮದುವೆ ಮಾಡಲಿ, ನಮ್ಮ ಕಡೆಯಿಂದ ಒಂದು ಒಳ್ಳೇದಾದಂಗೆ ಆಗಲಿ. ಸರಿ ಕಣಪ್ಪ, ಬರೋರು ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರು ಮತ್ತೆ ನಮಸ್ಕಾರ.